ದೆಹಲಿ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಯಿತು. ಅದಕ್ಕಿಂತ ಮುಂಚೆ ಒಂಥರ ರಣರಂಗ ಕುತೂಹಲಕಾರಿಯಾಗಿದೆ. ಅಪ್ಡೇಟ್ ಕೊಡ್ತಾನೇ ಇದ್ದೀವಿ, ಯಾರು ಏನು ಮಾತಾಡಿದರು, ಯಾರು ಎಷ್ಟು ಯೋಜನೆಗಳನ್ನು ಘೋಷಿಸಿದರು, ಇತ್ಯಾದಿ ಇತ್ಯಾದಿ. ಇವತ್ತು ಎಲೆಕ್ಷನ್ ಕಮಿಷನ್ನಿನ ಅಧಿಕೃತ ಪತ್ರಿಕಾಗೋಷ್ಠಿ, ಡೇಟ್ ಅನೌನ್ಸ್ ಮಾಡಿದ್ರು. ಫೆಬ್ರವರಿ 5ನೇ ತಾರೀಕು ಒಂದು ಫೇಸ್ನಲ್ಲಿ ಪೂರ್ತಿ 70 ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ದಿವಸ ವೋಟಿಂಗು. ಅದಾಗಿ 3 ದಿವಸಕ್ಕೆ ಫೆಬ್ರವರಿ 8ನೇ ತಾರೀಕು ರಿಸಲ್ಟ್. ತ್ರಿಕೋನ ಸ್ಪರ್ಧೆಯ 1-to-1 ಸ್ಪರ್ಧೆಯ ಸದ್ಯಕ್ಕೆ ಮಾತ್ರ 3 ಪ್ರಮುಖ ಪಕ್ಷಗಳ ಕಣದಲ್ಲಿದ್ದಾವೆ. ಆಮ್ ಆದ್ಮಿ ಪಕ್ಷ ಆಡಳಿತ ನಡೆಸ್ತಾ ಇದೆ, BJP ಪ್ರಮುಖ ವಿಪಕ್ಷ, ಜೊತೆ ಕಾಂಗ್ರೆಸ್ಸು. ಪ್ರೆಸೆನ್ಸ್ ಇದೆ ಕಾಂಗ್ರೆಸ್ಸದ್ದು, ಸ್ಥಾನಗಳಿಲ್ಲ. ನಾಮಪತ್ರ ಸಲ್ಲಿಕೆ ಆರಂಭ ಆಗೋದು 10ನೇ ತಾರೀಕು, ಜನವರಿ 10ನೇ ತಾರೀಕು ನಾಮಪತ್ರ ಸಲ್ಲಿಕೆ ಆರಂಭ. ಕೊನೆಯ ದಿನ 17ನೇ ತಾರೀಕಿನ ತನಕ ನಾಮಿನೇಷನ್ ಫೈಲ್ ಮಾಡಬಹುದು. 18ನೇ ತಾರೀಕು ನಾಮಿನೇಷನ್ಗಳ ಪರಿಶೀಲನೆ ಆಗುತ್ತೆ. 20ನೇ ತಾರೀಕು ಒಳಗೆ ವಾಪಸ್ ತಗೊಳ್ಳಬಹುದು. 20ನೇ ತಾರೀಕು ಕಣದಲ್ಲಿ ಯಾರ್ಯಾರಿದ್ದಾರೆ, ಯಾರ ವಿರುದ್ಧ ಯಾರು ಅನ್ನೋದು ಫೈನಲ್ ಆಗುತ್ತೆ. ಮುಂದೆ 15 ದಿವಸ ಪಕ್ಕಾ ಪ್ರಚಾರಕ್ಕೆ ಟೈಮ್ ಸಿಗುತ್ತೆ. ಫೆಬ್ರವರಿ 5ನೇ ತಾರೀಕು ವೋಟಿಂಗು, ಫೆಬ್ರವರಿ 8ನೇ ತಾರೀಕು ರಿಸಲ್ಟ್. ಇನ್ನು ಮೇಲೆ ಸರ್ವೆಗೆಲ್ಲೂ ಎಲ್ಲ ಬರೋಕ್ಕೆ ಶುರುವಾಗ್ತವೆ. ನಮ್ಮದೊಂದು ಗಮನ ಸಟ್ಟಾ ಬಜಾರ್ ಮೇಲೆ ಇದ್ದೇ ಇರುತ್ತೆ. ಸಟ್ಟಾ ಬಜಾರ್ ಏನು ಹೇಳ್ತಾ ಇದೆ ಹೇಳ್ತೀನಿ ನಾನು. ಚೀಫ್ ಎಲೆಕ್ಷನ್ ಕಮಿಷನರ್ ಮಾತಾಡಿದ್ರು, ಕೇಳಿಸ್ಕೊಳ್ಳಿ. There is no evidence of unreliability or any drawback in the EVM. I am circulating it. Please see the details. Details are there in the court orders. Court orders are here compiled. They are on our website. There is no question of introducing virus or bug in the EVM. There is no question of invalid votes in the EVM. No rigging is possible. High Court and Supreme Court is saying continuously in different judgments which are here. No alteration in results is possible by activating a Trojan horse or a virus. Evidence inspires confidence of the court that they are tamper-proof. What else can be said? EVMs are foolproof devices for counting. Allegations of tampering are baseless. We are not saying. There is no. ಈ ವಿಷಯ ಬಂದಿದ್ದು ಇವತ್ತಿನ ಪ್ರೆಸ್ ಮೀಟ್ನಲ್ಲೇ EVMಗಳ ವಿಶ್ವಾಸಾರ್ಹತೆಯ ಬಗ್ಗೆ. ಎಷ್ಟರ ಮಟ್ಟಿಗೆ ನಂಬಬಹುದು EVMನ್ನು? ಯಾಕೆಂದರೆ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಮಾಡಿದ್ರಲ್ಲ, ದಕ್ಷಿಣದಿಂದ ಉತ್ತರ ತನಕ ಒಮ್ಮೆ, ಪೂರ್ವದಿಂದ ಪಶ್ಚಿಮ ತನಕ ಒಮ್ಮೆ. ಆ ಮಾದರಿಯಲ್ಲಿ EVMಗಳು ರದ್ದಾಗಬೇಕು ಅಂತ ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಇನ್ನೊಂದು ಯಾತ್ರೆ ಮಾಡಿಸ್ಬೇಕು ಅನ್ನೋ ಲೆವೆಲ್ಗೆ ಕಾಂಗ್ರೆಸ್ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಹಾಗಿದ್ದಾಗ ಸಹಜವಾಗಿ EVMಗಳ ವಿಶ್ವಾಸಾರ್ಹತೆ, ಮತಯಂತ್ರಗಳ ವಿಶ್ವಾಸಾರ್ಹತೆ ಮತ್ತೊಮ್ಮೆ ಪ್ರಶ್ನೆಗೆ ಬಂದಿದೆ. ಅಲ್ಲಿ ರಾಜೀವ್ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತರು ಜಡ್ಜ್ಮೆಂಟ್ಗಳನ್ನು ಕೋಟ್ ಮಾಡಿದರು. EVM ಈಸ್ ಅ ಸೆಟಲ್ಡ್ ಮ್ಯಾಟರ್, ಫೈನಲ್ ಆಗಿರೋ ವಿಷಯ ಅದು. EVMಗಳಲ್ಲೇ ಚುನಾವಣೆ ಮಾಡಬೇಕಾ ಅಥವಾ ಮೊದಲಿನಂತೆ ಮತಪತ್ರಗಳಿಗೆ ಹೋಗಬೇಕಾ ಅನ್ನೋ ವಿಷಯ ಸುಪ್ರೀಂ ಕೋರ್ಟ್ ತನಕ ಹೋಗಿ ಚರ್ಚೆ ಆಗಿದೆ. ಯಾಕೆ ಮತಪತ್ರಗಳಿಗೆ ಹೋಗಬೇಕು ಅಂದರೆ, ಇಲ್ಲ EVM ಹ್ಯಾಕ್ ಮಾಡಬಹುದು, ಅದು ಮಾಡಬಹುದು ಅಂದರು. ಮಾಡಿ ತೋರಿಸ್ರಿ ಅಂದರು, ಒಬ್ಬರು ಮಾಡೋಕ್ಕೆ ತಯಾರಿಲ್ಲ. EVMಗೆ ವೈರಸ್ ಬಿಡೋದಕ್ಕಾಗೋದಿಲ್ಲ. EVMನ ಡೇಟಾನ ಇನ್ನೇನೋ ಒಂದು ಡಿವೈಸ್ ಕನೆಕ್ಟ್ ಮಾಡಿ ವಾಪಸ್ ತಗೊಳ್ಳೋದಕ್ಕಾಗೋದಿಲ್ಲ. ಪೆನ್ ಡ್ರೈವ್ ಹಾಕದೆ, ಡೇಟಾ ಕಾರ್ಡ್ ಹಾಕದೆ ಅದನ್ನು ಮಾಡೋದಕ್ಕಾಗೋದಿಲ್ಲ. ರಿಮೋಟ್ಲಿ ಏನಾರು ವೈರಸ್ ಬಿಡ್ತೀನ, ಹಂಗೆ ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನು ಈಗಾಗಲೇ ಅದು ಪ್ರೂವ್ ಆಗಿರೋ ಮ್ಯಾಟ್ರು ಸುಪ್ರೀಂ ಕೋರ್ಟು, ಹೈಕೋರ್ಟಿನ ಜಡ್ಜ್ಮೆಂಟ್ಗಳಲ್ಲೂ ಸಾಬೀತಾಗಿದೆ. ಆ ಜಡ್ಜ್ಮೆಂಟನ್ನು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲೂ ಕೂಡ ಹಾಕಲಾಗಿದೆ. ದಯವಿಟ್ಟು ಡೀಟೇಲಾಗಿ ಓದ್ಕೊಳ್ಳಿ ಅಂದರು ಅವರು. ದಯವಿಟ್ಟು ಡೀಟೇಲಾಗಿ ಓದ್ಕೊಳ್ಳಿ ಅಂತ. ಅವ್ರಿಗೆ ಪೊಲಿಟಿಕಲಿ ಮಾತಾಡೋದಕ್ಕಾಗೋದಿಲ್ಲ. ಸರಿಯಾಗಿ ಪ್ರಚಾರ ಮಾಡಿ, ಒಳ್ಳೊಳ್ಳೆ ಯೋಜನೆಗಳನ್ನು ಮಾಡಿ ಜನ ನಿಮಗೂ ವೋಟ್ ಹಾಕ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಅವ್ರಿಗೆ. ಆದ್ದರಿಂದ ತಮ್ಮ ವ್ಯಾಪ್ತಿಯಲ್ಲಿ ಏನೇನು ಹೇಳಬಹುದಾಗಿತ್ತೋ ಚೀಫ್ ಎಲೆಕ್ಷನ್ ಕಮಿಷನರ್ ಹೇಳಿದ್ದಾರೆ. ಈಗ ಅದೇ ಹೇಳ್ತಾ ಇದ್ದೆ ನಾನು. ಟ್ರಯಾಂಗ್ಯುಲರ್ ಫೈಟ್ ಆಗುತ್ತಾ ಅಥವಾ 1-to-1 ಫೈಟ್ ಆಗುತ್ತಾ? ಟ್ರಯಾಂಗ್ಯುಲರ್ ಫೈಟ್ ಅಂದರೆ 3 ಪ್ರಮುಖ ಪಕ್ಷಗಳು, ಕಾಂಗ್ರೆಸ್ಸು, BJP, ಆಮ್ ಆದ್ಮಿ ಪಕ್ಷ, 3 ಇದಾವೆ ಕಣದಲ್ಲಿ. 2013ರ ಚುನಾವಣೆ ರಿಸಲ್ಟ್ ನೋಡ್ತಾ ಇದ್ದೀರಿ. ಆಮ್ ಆದ್ಮಿ ಪಕ್ಷ 28, BJP 32, ಕಾಂಗ್ರೆಸ್ 8. 2015ರಲ್ಲಿ ಚುನಾವಣೆ ಆಯಿತು. 2013 ಹಂಗ್ ಅಸೆಂಬ್ಲಿ ಬಂತು. ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ನವರು ಸೇರ್ಕೊಂಡು
ಸರ್ಕಾರ ನಡೆಸಿದ್ರು ತುಂಬ ದಿನ ನಡೀಲಿಲ್ಲ. 2015ರಲ್ಲಾದರೆ ಆಮ್ ಆದ್ಮಿ ಪಕ್ಷ ಸ್ವೀಪ್ 70 ಪೈಕಿ 67 ಸ್ಥಾನಗಳನ್ನು ಗೆದ್ದಿದ್ದು ಬಿ ಜೆ ಪಿ ಬರೀ 3. ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿ ನಂಬರ್ ಸ್ವಲ್ಪ ಜಾಸ್ತಿ ಆಯಿತು, ಬಹುಮತಕ್ಕಿಂತ ಮ್ಯಾಜಿಕ್ ನಂಬರ್ಗಿಂತ ಬಹಳ ದೂರ. ಮ್ಯಾಜಿಕ್ ನಂಬರ್ 36ರಲ್ಲಿ ಇವ್ರು ಗೆದ್ದಿದ್ದು 8. 62 ಕ್ಷೇತ್ರಗಳನ್ನು ಆಮ್ ಆದ್ಮಿ ಪಕ್ಷ ಗೆದ್ದಿದೆ. ಈ ಸಲ ಏನಾಗುತ್ತೆ, ಇನ್ನು ಸರ್ವೆಗಳೆಲ್ಲ ಬರಬೇಕು. ಬಟ್ ನಮ್ಮ ಗಮನ ಒಂದು ಕಣ್ಣು ಯಾವಾಗಲೂ ಸಟ್ಟ ಬಜಾರ್ ಏನು ಹೇಳ್ತಾ ಇರುತ್ತೆ ಅನ್ನೋದ್ರ ಮೇಲಿರುತ್ತೆ. ನೋಡಿ, ನಾನು ಲೋಕಸಭಾ ಚುನಾವಣೆಗಳನ್ನು ನೋಡಿದ್ವಿ, 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ಗಳನ್ನು ನೋಡಿದ್ವಿ. ಸಟ್ಟ ಬಜಾರ್ ವಾಸ್ ಲೈಕ್ ಸತ್ಯಕ್ಕೆ ತುಂಬ ಹತ್ತಿರದಲ್ಲಿ ಇರ್ತಾರೆ. ಸದ್ಯಕ್ಕೆ ಇವತ್ತಿನ ಸಂಖ್ಯೆಗಳು ಏನಿದ್ದಾವೆ ಅಂತ ಚೆಕ್ ಮಾಡಿದ್ರೆ 25ರಿಂದ 30 ಬಿ ಜೆ ಪಿ, ಆಮ್ ಆದ್ಮಿ ಪಕ್ಷ 30ರಿಂದ 40, ಕಾಂಗ್ರೆಸ್ 0ಯಿಂದ 3 ಅಂತ ಸಟ್ಟ ಬಜಾರ್ ಹೇಳ್ತಾ ಇದೆಯಂತೆ. ಅದರ ಅರ್ಥ ಫೇವ್ರಿಟ್ ಯಾವುದು ಸಟ್ಟ ಬಜಾರ್ಗೆ ಅಂದರೆ ಆಮ್ ಆದ್ಮಿ ಪಕ್ಷವೇ. ಈ ನಂಬರ್ ಚೇಂಜ್ ಆಗ್ತಾ ಇರ್ತವೆ, ದಿನಂಪ್ರತಿ ಚೇಂಜ್ ಆಗುತ್ತಿದ್ದು. ಆ್ಯಸ್ ಆಫ್ ನೌ ಈಗ ಮತದಾನ ನಡೆದರೂ ಕೂಡ ಆಮ್ ಆದ್ಮಿ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ನಿಚ್ಚಳವಾಗಿದೆ ಅಂತ ಸಟ್ಟ ಬಜಾರ್ ಹೇಳ್ತಾ ಇದೆ. ಬಿ ಜೆ ಪಿ 30 ತನಕ ಬರ್ಬೋದೇ ಹೊರತು ಮ್ಯಾಜಿಕ್ ನಂಬರ್ 10 ಬರೋದಕ್ಕಾಗೋದಿಲ್ಲ. ಆ ಪಾಸಿಬಿಲಿಟಿ ಇರೋದು ಆಮ್ ಆದ್ಮಿ ಪಕ್ಷಕ್ಕೆ ಮಾತ್ರ. ಕಾಂಗ್ರೆಸ್ ಅಕೌಂಟ್ ಓಪನ್ ಮಾಡಿದ್ರೆ ಜಾಸ್ತಿ, ಅಕೌಂಟ್ ಓಪನ್ ಮಾಡಿದ್ರೆ ಹೆಚ್ಚು. ಇದು ಸಟ್ಟ ಬಜಾರ್ನ ಭವಿಷ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.